ಆ ಗ್ರಾಮದಲ್ಲಿ ಕಳೆದ 12 ವರ್ಷಗಳ ಹಿಂದೆ ನಡೆದಂತ ಗಲಾಟೆಯೊಂದು ಇಡೀ ಗ್ರಾಮದ ನೆಮ್ಮದಿಯನ್ನೇ ಕಸಿದುಕೊಂಡಿತ್ತು. ದಲಿತರ ಮನೆ ಸುಟ್ಟ ಪ್ರಕರಣದಲ್ಲಿ 101 ಸವರ್ಣೀಯರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಆದರೆ ಹೈಕೋರ್ಟ್ ಜಾಮೀನು ನೀಡಿದ ಬಳಿಕ ಇದೀಗ ಗ್ರಾಮಸ್ಥರು ಶಾಂತಿಯ ಮಂತ್ರವನ್ನ ಪಠಿಸುತ್ತಾ ಇದ್ದಾರೆ. ಎಲ್ಲರೂ ಕೂಡ ಸಹೋದರ ಭಾವನೆಯಲ್ಲಿ ಬದುಕೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಒಂದೆಡೆ ದಲಿತರ ಗುಡಿಸಲಿಗೆ ಬೆಂಕಿ ಹಚ್ಚಿರೋದು, ಇನ್ನೊಂದೆಡೆ 101 ಆರೋಪಿಗಳು ಜೈಲಿಗೆ ಹೋಗ್ತಿದ್ದಾರೆ. ಮತ್ತೊಂದು ಕಡೆಗೆ ಸ್ವಾಮೀಜಿಯವರ ಸಮ್ಮುಖದಲ್ಲಿ ದಲಿತರು ಸವರ್ಣೀಯರು ಸಂಧಾನ ಸಭೆ ನಡೆಸುತ್ತಿರೋದು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲಿ. ಗಂಗಾವತಿಯ ಮರಕುಂಬಿ ಗ್ರಾಮದಲ್ಲಿ 2014ರಲ್ಲಿ ದಲಿತರ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದ ಪ್ರಕರಣ ರಾಷ್ಟ್ರಾದ್ಯಂತ ಸುದ್ದಿಯಾಗಿತ್ತು. 2024ರ ಅಕ್ಟೋಬರ್ 24ರಂದು 101 ಜನರಿಗೆ ಕೊಪ್ಪಳ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಬಳಿಕ 2024ರ ಡಿಸೆಂಬರ್ನಲ್ಲಿ ಧಾರವಾಡ ಹೈಕೋರ್ಟ್ ಎಲ್ಲ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿತ್ತು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ಗ್ರಾಮದಲ್ಲಿ ದಲಿತರು ಮತ್ತು ಸವರ್ಣೀಯರ ಮಧ್ಯೆ ಒಳಗೊಳಗೆ ದ್ವೇಷ ಭಾವನೆ ಇದ್ದೇ ಇತ್ತು. ಆದರೆ ಈ ವೈರತ್ವಕ್ಕೆ ಕೊನೆ ಹಾಡಲು ಮರಕುಂಬಿ ಗ್ರಾಮಸ್ಥರು ಮುಂದಾಗಿದ್ದಾರೆ. ಸಹೋದರತ್ವ ಬೆಳೆಸಿ ವೈರತ್ವ ದೂರ ಮಾಡಲು ಮತ್ತೆ ಒಂದಾಗಿದ್ದಾರೆ. ಹೌದು, ಇದೇ ಫೆಬ್ರವರಿ 12, 13ರಂದು ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರೆ ಇದೆ. ಹೀಗಾಗಿ ದಲಿತರು ಸವರ್ಣೀಯರನ್ನ ಒಂದು ಮಾಡುವ ಉದ್ದೇಶದಿಂದ ಅಂಕಲಿ ಮಠದ ಫಕೀರೇಶ್ವರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸಂಧಾನ ಸಭೆ ನಡೆಯಿತು. ಸಂದರ್ಭ ಬಂದಾಗ ನಾನೇ ಬಂದು ಈ ಒಂದು ಊರನ್ನ ಒಂದು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಆ ನಿಟ್ಟಿನೊಳಗ ಈ ಒಂದು ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ನಿನ್ನೆ ನನಗೆಲ್ಲರೂ ಫೋನ್ ಮಾಡಿದ್ರು, ಇಲ್ಲ ನೀವೇ ಬರಬೇಕು, ನೀವೇ ಒಂದು ಮಾಡಬೇಕು ಅಂತ. ಅದಕ್ಕಾಗಿ ನಾನು ಬೆಳಿಗ್ಗೆ ಬಂದೆ. ಮತ್ತೆ ಈ ಜಾತ್ರೆ ಕೂಡ ನಾವೇ ಸ್ವತಃ ನಿಂತ್ಕೊಂಡು ಈ ಗ್ರಾಮದ ಯಾವುದೇ ತರಹದ ಸಮಸ್ಯೆ ಬರದ ಹಾಗೆ ಅವರಿವರೆನ್ನದೆ ಆ ಜಾತಿ ಈ ಜಾತಿ ಅನ್ನದೆ ಎಲ್ಲರನ್ನೂ ಒಟ್ಟಾಗಿ ಕೂಡಿಸಿಕೊಂಡು ಈ ಜಾತ್ರೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. 2014ರಿಂದ ಮರಕುಂಬಿ ಗ್ರಾಮದಲ್ಲಿ ದಲಿತರು ಮತ್ತು ಸವರ್ಣೀಯರು ಯಾವುದೇ ಜಾತ್ರೆ ಹಬ್ಬಗಳನ್ನು ಆಚರಿಸಿಲ್ಲ. ನ್ಯಾಯಾಲಯದಲ್ಲಿ ಗ್ರಾಮದ 101 ಜನರ ಮೇಲೆ ಕೇಸ್ ಇದ್ದ ಕಾರಣ ದಲಿತರು ಮತ್ತು ಸವರ್ಣೀಯರ ನಡುವೆ ದೊಡ್ಡ ಬಿರುಕು ಮೂಡಿತ್ತು. ಇದರಿಂದ ಗ್ರಾಮದ ವಾತಾವರಣವೇ ಬದಲಾಗಿತ್ತು. ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಅರಿತ ಗ್ರಾಮದ ಮುಖಂಡರು ಇದೀಗ ವೈಷಮ್ಯಕ್ಕೆ ಇತಿಶ್ರೀ ಹಾಡಿದ್ದಾರೆ. ಹಳೆಯ ಘಟನೆ ಮರೆಯೋದಾಗಿ ಎರಡೂ ಕಡೆಯವರು ಸ್ವಾಮೀಜಿಗಳಿಗೆ ಮಾತು ಕೊಟ್ಟಿದ್ದಾರೆ. ಎಲ್ಲರೂ ಜಾತಿ ಭೇದ ಬಂತು, ಎಲ್ಲರೂ ಅಣ್ತಂಬಳಾಗಿ ಹೋಗೋಣ. ಮುಂದಿನ ದಿನದಲ್ಲಿ ನಾಳೆ ಏನು ಫೆಬ್ರವರಿ 12, 13 ಏನು ದೇವಿ ಜಾತ್ರೆ ನಡೀತೈತಿ. ಆ ಜಾತ್ರೆ ದುರ್ಗಾದೇವಿ ಜಾತ್ರೆಗೆ ಎಲ್ಲರೂ ಕೂಡಿ ಬಹಳ ಸಂತೋಷದಿಂದ ಈ ಜಾತಿ ಭೇದವನ್ನು ಮರೆತು ಮಾಡೋಣಂತಂದು ಇವತ್ತೆಲ್ಲ ಸೇರಿರುವಂತ ಎಲ್ಲ ಊರ ಹಿರಿಯರು ಇರ್ಬೋದು, ಶ್ರೀಗಳಿರ್ಬೋದು. ಸದ್ಯ ಸಂಧಾನ ಸಭೆಯಂತೂ ಯಶಸ್ವಿಯಾಗಿದೆ. ಫೆಬ್ರವರಿ 12, 13ರಂದು 2 ದಿನ ದುರ್ಗಾದೇವಿ ಜಾತ್ರೆ ಜರುಗಲಿದೆ. ಮುಂದಿನ ದಿನಗಳಲ್ಲಿ ಮರಕುಂಬಿ ಗ್ರಾಮದಲ್ಲಿ ದಲಿತರು ಸವರ್ಣೀಯರು ಸೌಹಾರ್ದತೆಯಿಂದ ಜೀವನ ಸಾಗಿಸಲಿ ಎನ್ನುವುದೇ ಎಲ್ಲರ ಆಶಯ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆ ಗ್ರಾಮದಲ್ಲಿ ಕಳೆದ 12 ವರ್ಷಗಳ ಹಿಂದೆ ನಡೆದಂತ ಗಲಾಟೆಯೊಂದು ಇಡೀ ಗ್ರಾಮದ ನೆಮ್ಮದಿಯನ್ನೇ ಕಸಿದುಕೊಂಡಿತ್ತು. ದಲಿತರ ಮನೆ ಸುಟ್ಟ ಪ್ರಕರಣದಲ್ಲಿ 101 ಸವರ್ಣೀಯರಿಗೆ ಜೀವಾವಧಿ ಶಿಕ್ಷೆ ಕೂಡ ಆಗಿತ್ತು. ಆದರೆ ಹೈಕೋರ್ಟ್ ಜಾಮೀನು ನೀಡಿದ ಬಳಿಕ ಇದೀಗ ಗ್ರಾಮಸ್ಥರು ಶಾಂತಿಯ ಮಂತ್ರವನ್ನ ಪಠಿಸುತ್ತಾ ಇದ್ದಾರೆ. ಎಲ್ಲರೂ ಕೂಡ ಸಹೋದರ ಭಾವನೆಯಲ್ಲಿ ಬದುಕೋದಕ್ಕೆ ಮುಂದಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ಡ್ ವರದಿ ನಿಮ್ಮ ಮುಂದೆ. ಒಂದೆಡೆ ದಲಿತರ ಗುಡಿಸಲಿಗೆ ಬೆಂಕಿ ಹಚ್ಚಿರೋದು, ಇನ್ನೊಂದೆಡೆ 101 ಆರೋಪಿಗಳು ಜೈಲಿಗೆ ಹೋಗ್ತಿದ್ದಾರೆ. ಮತ್ತೊಂದು ಕಡೆಗೆ ಸ್ವಾಮೀಜಿಯವರ ಸಮ್ಮುಖದಲ್ಲಿ ದಲಿತರು ಸವರ್ಣೀಯರು ಸಂಧಾನ ಸಭೆ ನಡೆಸುತ್ತಿರೋದು. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳದಲ್ಲಿ.
ಗಂಗಾವತಿಯ ಮರಕುಂಬಿ ಗ್ರಾಮದಲ್ಲಿ 2014ರಲ್ಲಿ ದಲಿತರ ಗುಡಿಸಲಿಗೆ ಬೆಂಕಿ ಹಚ್ಚಿದ್ದ ಪ್ರಕರಣ ರಾಷ್ಟ್ರಾದ್ಯಂತ ಸುದ್ದಿಯಾಗಿತ್ತು. 2024ರ ಅಕ್ಟೋಬರ್ 24ರಂದು 101 ಜನರಿಗೆ ಕೊಪ್ಪಳ ಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿತ್ತು. ಬಳಿಕ 2024ರ ಡಿಸೆಂಬರ್ನಲ್ಲಿ ಧಾರವಾಡ ಹೈಕೋರ್ಟ್ ಎಲ್ಲ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡಿತ್ತು. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆ ಗ್ರಾಮದಲ್ಲಿ ದಲಿತರು ಮತ್ತು ಸವರ್ಣೀಯರ ಮಧ್ಯೆ ಒಳಗೊಳಗೆ ದ್ವೇಷ ಭಾವನೆ ಇದ್ದೇ ಇತ್ತು. ಆದರೆ ಈ ವೈರತ್ವಕ್ಕೆ ಕೊನೆ ಹಾಡಲು ಮರಕುಂಬಿ ಗ್ರಾಮಸ್ಥರು ಮುಂದಾಗಿದ್ದಾರೆ. ಸಹೋದರತ್ವ ಬೆಳೆಸಿ ವೈರತ್ವ ದೂರ ಮಾಡಲು ಮತ್ತೆ ಒಂದಾಗಿದ್ದಾರೆ. ಹೌದು, ಇದೇ ಫೆಬ್ರವರಿ 12, 13ರಂದು ಗ್ರಾಮದಲ್ಲಿ ದುರ್ಗಾದೇವಿ ಜಾತ್ರೆ ಇದೆ. ಹೀಗಾಗಿ ದಲಿತರು ಸವರ್ಣೀಯರನ್ನ ಒಂದು ಮಾಡುವ ಉದ್ದೇಶದಿಂದ ಅಂಕಲಿ ಮಠದ ಫಕೀರೇಶ್ವರ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸಂಧಾನ ಸಭೆ ನಡೆಯಿತು. ಸಂದರ್ಭ ಬಂದಾಗ ನಾನೇ ಬಂದು ಈ ಒಂದು ಊರನ್ನ ಒಂದು ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ವಿ. ಆ ನಿಟ್ಟಿನೊಳಗ ಈ ಒಂದು ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ನಿನ್ನೆ ನನಗೆಲ್ಲರೂ ಫೋನ್ ಮಾಡಿದ್ರು, ಇಲ್ಲ ನೀವೇ ಬರಬೇಕು, ನೀವೇ ಒಂದು ಮಾಡಬೇಕು ಅಂತ. ಅದಕ್ಕಾಗಿ ನಾನು ಬೆಳಿಗ್ಗೆ ಬಂದೆ. ಮತ್ತೆ ಈ ಜಾತ್ರೆ ಕೂಡ ನಾವೇ ಸ್ವತಃ ನಿಂತ್ಕೊಂಡು ಈ ಗ್ರಾಮದ ಯಾವುದೇ ತರಹದ ಸಮಸ್ಯೆ ಬರದ ಹಾಗೆ ಅವರಿವ್ರು ಎನ್ನದೆ, ಆ ಜಾತಿ ಈ ಜಾತಿ ಅನ್ನದೆ ಎಲ್ಲರನ್ನೂ ಒಟ್ಟಾಗಿ ಕೂಡಿಸಿಕೊಂಡು ಈ ಜಾತ್ರೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಸಂತೋಷದಿಂದ ಆಚರಣೆ ಮಾಡ್ತೀವಿ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. 2014ರಿಂದ ಮರಕುಂಬಿ ಗ್ರಾಮದಲ್ಲಿ ದಲಿತರು ಮತ್ತು ಸವರ್ಣೀಯರು ಯಾವುದೇ ಜಾತ್ರೆ ಹಬ್ಬಗಳನ್ನು ಆಚರಿಸಿಲ್ಲ. ನ್ಯಾಯಾಲಯದಲ್ಲಿ ಗ್ರಾಮದ 101 ಜನರ ಮೇಲೆ ಕೇಸ್ ಇದ್ದ ಕಾರಣ ದಲಿತರು ಮತ್ತು ಸವರ್ಣೀಯರ ನಡುವೆ ದೊಡ್ಡ ಬಿರುಕು ಮೂಡಿತ್ತು. ಇದರಿಂದ ಗ್ರಾಮದ ವಾತಾವರಣವೇ ಬದಲಾಗಿತ್ತು. ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಅರಿತ ಗ್ರಾಮದ ಮುಖಂಡರು ಇದೀಗ ವೈಷಮ್ಯಕ್ಕೆ ಇತಿಶ್ರೀ ಹಾಡಿದ್ದಾರೆ. ಹಳೆಯ ಘಟನೆ ಮರೆಯೋದಾಗಿ ಎರಡೂ ಕಡೆಯವರು ಸ್ವಾಮೀಜಿಗಳಿಗೆ ಮಾತು ಕೊಟ್ಟಿದ್ದಾರೆ. ಎಲ್ಲರೂ ಜಾತಿ ಭೇದ ಬಂತು, ಎಲ್ಲರೂ ಅಣ್ತಂಬಳಾಗಿ ಹೋಗೋಣ ಮುಂದಿನ ದಿನದಲ್ಲಿ. ನಾಳೆ ಏನು ಫೆಬ್ರವರಿ 12, 13 ಏನು ದೇವಿ ಜಾತ್ರೆ ನಡೀತೈತಿ. ಆ ಜಾತ್ರೆ ದುರ್ಗಾದೇವಿ ಜಾತ್ರೆಗೆ ಎಲ್ಲರೂ ಕೂಡಿ ಬಹಳ ಸಂತೋಷದಿಂದ ಈ ಜಾತಿ ಭೇದವನ್ನು ಮರೆತು ಮಾಡೋಣಂತಂದ ಇವತ್ತೆಲ್ಲ ಸೇರಿರುವಂತ ಎಲ್ಲ ಊರ ಹಿರಿಯರಿರ್ಬೋದು, ಶ್ರೀಗಳಿರ್ಬೋದು. ಸದ್ಯ ಸಂಧಾನ ಸಭೆಯಂತೂ ಯಶಸ್ವಿಯಾಗಿದೆ. ಫೆಬ್ರವರಿ 12, 13ರಂದು 2 ದಿನ ದುರ್ಗಾದೇವಿ ಜಾತ್ರೆ ಜರುಗಲಿದೆ. ಮುಂದಿನ ದಿನಗಳಲ್ಲಿ ಮರಕುಂಬಿ ಗ್ರಾಮದಲ್ಲಿ ದಲಿತರು ಸವರ್ಣೀಯರು ಸೌಹಾರ್ದತೆಯಿಂದ ಜೀವನ ಸಾಗಿಸಲಿ ಎನ್ನುವುದೇ ಎಲ್ಲರ ಆಶಯ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.